ಹೆಸರು ಕಾಳು ಇರ್ಬೋದು, ಕಡಲೆಕಾಳು ಇರ್ಬೋದು, ಅವರೆಕಾಳು, ಹುಳ್ಳಿಕಾಳು ಯಾವ ಕಾಳು ಒಳ್ಳೇದಲ್ಲ. ಏನಾಗ್ತಿದೆ ಹಂಗಂದ್ರೆ ಇವತ್ತು ನಮ್ಮ ಮೇಲೆ ತುಂಬಾ ಜನ ಎಗರು ಬೀಳುವಂತ ಜನಗಳಿದ್ದಾರೆ. ಸೊ ಪ್ರೋಟೀನ್ ಬಗ್ಗೆ ತಲೆ ಕೆಡಿಸ್ಕೊಂಡು ಎಲ್ಲ ಫ್ಯಾಟಿ ಲಿವರ್ ಆಗಿ ಕೂತಿದ್ದಾರೆ. ಸೊ ಆಕ್ಚುಲಿ ನಮ್ಮ ಬಾಡಿಗೆ ಪ್ರೋಟೀನ್ ಎಲ್ಲ ಬೇಕಾಗಿರೋದು ಮೇಜರ್ ಅಮೈನೋ ಆಸಿಡ್. ಅಮೈನೋ ಆಸಿಡ್ ಯಾವ್ದ್ರಲ್ಲಿ ಇರುತ್ತಪ್ಪ ಅಂದ್ರೆ ಎಲೆಗಳಲ್ಲಿ ಇರುತ್ತೆ, ಬೀಜಗಳಲ್ಲಿ ಮಾತ್ರ ಗೊತ್ತಾಗುತ್ತೆ. ಇದು ಇಟ್ರೋಸ್ಪೋರಾ ಕಾರ್ಡಿಫೋಲಿಯಾ, ಅಮೃತ ಬಳ್ಳಿ ತಂಗಿನೇ. ಕಾರ್ಡಿಫೋಲಿಯಾ ಅಂದ್ರೆ ಎಲೆ ಹೃದಯದ ಆಕಾರದಲ್ಲಿ ಇರುವಂತ ಎಲೆ ಅಂತ ಅಷ್ಟೇ. ಇದ್ರದ್ದು ತುಂಬಾ ತರ ಗುಣಗಳಿದೆ. ಇದು ದಂತ ಸಂಬಂಧಿಗೆ ಬರುತ್ತೆ, ಶ್ವಾಸ ಸಂಬಂಧಿಗೆ ಬರುತ್ತೆ, ಹೃದಯ ಸಂಬಂಧಿಗೆ ಬರುತ್ತೆ, ಉದರ ಸಂಬಂಧಿಗೆ ಬರುತ್ತೆ, ನೇತ್ರ ಮೂತ್ರ ಸಂಬಂಧಿ ಎಲ್ಲ ಕೇಶ ಸಂಬಂಧಿಗೆ ಸಮೇತ ಬರುತ್ತೆ. ಅಷ್ಟು ಅದ್ಭುತವಾಗಿರುವಂತ ಗಿಡ ಇದು. ಸಹಸ್ರ ಪರಮಾದೇವಿ ಶತಮೂಲ ಶತಾಂಕುರ ಸರ್ವಂಗಹರತು ಮೇ ಪಾಪಂ ದೂರ್ವಾ ದುಸ್ವಪ್ನ ನಾಶಿನಿ ದುರ್ಗತಿ ನಾಶಿನಿ ದುಂಬಾನ ನಾಶಿನಿ ದುಗುಡ ನಾಶಿನಿ ಈ ತರ ಹೆಸರಲ್ಲಿ ಕರೀತಾರೆ. ದುಗುಡ ದುಂಬಾನಗಳು ದೂವಿಂದ ಸ್ಟಾರ್ಟ್ ಆಗುವಂತ ಯಾವುದೇ ಇದಕ್ಕೆ ಅದು ಎಲ್ಲದಕ್ಕೂ ಪರಿಹಾರ ಅಂದ್ರೆ ದೂರ್ವಾನೆ. ಏನ್ ಮಾಡ್ತಿದ್ರು, ಕಡ್ದು ಎಲ್ಲ ತಿಪ್ಪೆಗೆ ಹಾಕ್ತಿದ್ರು ಅಲ್ವಾ ಅಣ್ಣ? ಕಡ್ದು ತಿಪ್ಪೆಗೆ ಹಾಕ್ತಿದ್ರು. ಈ ಏನು ವೈಟ್ ಬರುತ್ತಲ್ಲ, ಇದರ ವೈಟ್ ಬಿಳಿ ಹಾಲು ಬರೋವೆಲ್ಲ ಏನಾಗುತ್ತೆ, ರಿಚ್ ಫಾಸ್ಫರಸ್ ಇರುತ್ತೆ. ಸೊ ರಂಜಕನ ನಾವು ಕೊಳ್ಳೋ ಅವಶ್ಯಕತೆನೇ ಬರಲ್ಲ. ಅಷ್ಟು ಅದ್ಭುತವಾಗಿರುವಂತ ಗಿಡ ಇದು. ಮತ್ತೆ ಇದು ಕಾಳಿ ತುಂಬೆ ಅಂತ ಕರೀತಾರೆ. ಕಾಳಿ ತುಂಬೆ, ತುಂಬೆನಲ್ಲಿ ಕಾಳಿ ತುಂಬೆ. ತುಂಬೆನಲ್ಲಿ ಇದು ಮಾಮೂಲಿ ಶಿವನ ಗಿಡ ಪೂಜೆ ತುಂಬೆ ಆದ್ರೆ ಸೇಮ್ ಇದು ಕಾಳಿ ತುಂಬೆ ಆಗುತ್ತೆ. ಎರಡು ತುಂಬೆ ಜಾತಿನೇ ಇದು ಎರಡು ತುಂಬೆ ಜಾತಿನೇ. ಇದು ಕಾಳಿ ತುಂಬೆ ಅಂತ ಕರೀತಾರೆ. ಸೊ ಇದು ನೀಲಿ ಕಲರ್ ಹೂ ಆಗುತ್ತೆ ನೋಡಿ, ಇಲ್ಲಿ ಹೂ ಬಿದ್ದೋಗಿದೆ. ನೀಲಿ ಬಣ್ಣದಲ್ಲಿ ಹೂ ಬರುತ್ತೆ. ಸೊ ಕಾಳಿ ಮಾತೆಗೆ ಏನ್ ಇಡ್ತೇವಲ್ಲ ಆ ಕಲರ್ ಹೂ ಆಗುತ್ತೆ. ಇದು ಅದಕ್ಕೆ ಕಾಳಿ ತುಂಬೆ ಅಂತ ಕರೀತಾರೆ. ಸೊ ಇದು ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಇದ್ರದ್ದು, ಈ ಕಾಳಿ ತುಂಬೆ ವಿಶೇಷ ಏನಂದ್ರೆ ನಾವು ಕಾಳುಗಳ ಸಂರಕ್ಷಣೆ ಮಾಡಕ್ಕೆ ಸೊ ಈ ಕಾಳಿ ತುಂಬೆನ ಬಳಸಿದ್ರೆ ಕಾಳುಗಳು ಒಂದೇ ಒಂದು ಹುಳಾಗಲ್ಲ. ನೀವು ದುರ್ಮಾಡ್ಲಿ ಕೆಮಿಕಲ್ಸ್ ಎಲ್ಲ ಹಾಕೋದ್ರ ಬದಲು ಇದ್ರೆಲ್ಲ ಹಾಕಿದ್ರೆ ಆಯ್ತು, ಎಲೆಗಳು ಹಾಕಿದ್ರೆ ಸಾಕು. ಎಲೆಗಳು ಹಾಕಿ ಏರ್ ಟೈಟ್ ಮಾಡಿ ಇಟ್ಬಿಟ್ರೆ ಸೊ ಅಷ್ಟು ಅದ್ಭುತವಾಗಿ ಕಾಳುಗಳ ಸಂರಕ್ಷಣೆ ಮಾಡ್ಲಿಕ್ಕೆಲ್ಲ ಬರುತ್ತೆ. ಕಾಳಿ ತುಂಬೆ ಗಿಡ, ಕಾಳಿ ತುಂಬೆ. ಇದರ ಲಕ್ಷಣಗಳು ನೀಲಿ ಹೂವು. ನೀಲಿ ಹೂವು. ಮತ್ತೆ ಇದೆಲ್ಲ ಈ ತರ ಕಾಯಿಗಳು ಇರ್ತವೆ. ಕಾಯಿಗಳಲ್ಲ, ಮೊಗ್ಗು ಇದೆಲ್ಲ. ಇದೆಲ್ಲ ಏನಾಗುತ್ತೆ, ಈ ಟೈಮಲ್ಲಿ ಒಣಗೋಗ್ತಾ ಇರುತ್ತೆ, ಎಲ್ಲ ಒಣಗುತ್ತದೆ. ಸೂಪರ್. ನಮ್ಮಲ್ಲಿ ಇತ್ತೀಚೆಗೆ ಇದನ್ನ ನೋಡಿ, ಇದು ಕಾಡು ಹೆಸರು ಅಂತ ಕರೀತಾರೆ. ಇದನ್ನ ಕಾಡು ಹೆಸರು ಹೆಸರು ಕಾಯಿ ತರಾನೇ ಕಾಯಿಗಳು. ಹೌದು. ನೋಡಿ ಇವತ್ತು ನಮ್ಗೆ ಏನಾಗ್ತಿದೆ, ಎಲ್ಲ ಬರೀ ಕಾಳು ತಿನ್ನೋದ್ರಿಂದ, ಬೀಜ ತಿನ್ನೋದ್ರಿಂದ ಪ್ರೋಟೀನ್ ಸಿಗುತ್ತೆ, ಅದು ಸಿಗುತ್ತೆ, ಇದು ಸಿಗುತ್ತೆ ಅಂತ ಹೇಳ್ತಾರೆ. ಆಕ್ಚುಲಿ ಬೀಜಗಳು ತಿನ್ಬಾರ್ದ್ರಿ. ಯಾವುದೇ ಬೀಜಗಳು ನಮ್ಗೆ ಒಳ್ಳೇದಲ್ಲ. ಹೆಸರು ಕಾಳು ಇರ್ಬೋದು, ಕಡಲೆಕಾಳು ಇರ್ಬೋದು, ಅವರೆಕಾಳು, ಹುಳ್ಳಿಕಾಳು ಯಾವ ಕಾಳು ಒಳ್ಳೇದಲ್ಲ. ಏನಾಗ್ತಿದೆ ಹಂಗಂದ್ರೆ ಇವತ್ತು ನಮ್ಮ ಮೇಲೆ ತುಂಬಾ ಜನ ಎಗರು ಬೀಳುವಂತ ಜನಗಳಿದ್ದಾರೆ. ಸೊ ಇದೇನಾಗಿದೆ, ನೀವು ಹೆಸರು ಕಾಳು ತಿಂದ್ರೆ ಏನ್ ಟೇಸ್ಟ್ ಬರುತ್ತೋ ಅಷ್ಟೇ ಟೇಸ್ಟ್ ಇದ್ರ ಸೊಪ್ಪು ತಿನ್ನೋದ್ರಲ್ಲೂ ಬರುತ್ತೆ. ಬರೀ ಸೊಪ್ಪು ತಿನ್ನೋದ್ರಲ್ಲೂ ಬರುತ್ತೆ. ಮತ್ತೆ ಇದರಲ್ಲಿ ಕಾಡು ಹೆಸರು ಇದೆ, ಕಾಡು ಹುರುಳಿ ಇದೆ, ಕಾಡು ಅವರೆ ಇದೆ, ಕಾಡು ಹೆಸರು ಇದೆ, ಕಾಡು ಎಳ್ಳಿದೆ, ಕಾಡು ಉದ್ದು ಇದೆ. ಈ ಸೊಪ್ಪುಗಳನ್ನ ಬಳಸಿದ್ರೆ ಸೇಮ್ ಕಾಳುಗಳಲ್ಲಿ ಏನ್ ಗುಣ ಇದೆಯೋ ಅಷ್ಟೇ ಗುಣಗಳು ಬರ್ತವೆ. ಅಷ್ಟೇ ಶಕ್ತಿನೂ ಇದ್ರಲ್ಲಿ ಬರುತ್ತೆ. ಇದನ್ನ ಯಾವ ತರ ಬಳಸೋದು? ಸೊಪ್ಪನ್ನ, ಬೆರಕೆ ಸೊಪ್ಪಿಗೆ ತೆಗೆದು ಸಾಂಬಾರ್ ಮಾಡಿ ನೀವು ಹೆಸರು ಕಾಳು ಹಾಕಿದ್ರೆ ಏನು ಟೇಸ್ಟ್ ಬರುತ್ತೋ ಅದೇ ಟೇಸ್ಟ್ ಬರುತ್ತೆ. ಅದೇ ಟೇಸ್ಟ್ ಬರುತ್ತೆ. ನೀವು ಹೆಸರು ಕಾಳನ್ನ ಸಾಗು ಅದು ಇದೆಲ್ಲ ಮಾಡ್ತೀರಲ್ಲ, ಅದ್ರ ಬದಲು ಈ ಸೊಪ್ಪೆ ಹಾಕಿ ಸಾಕು, ಅಷ್ಟು. ಇನ್ನು ನಮ್ಗೆ ಏನಾಗ್ತದೆ, ಅಮೈನೋ ಆಸಿಡ್ ಬಗ್ಗೆ ಯಾರು ಪ್ರೋಟೀನ್ ಬಗ್ಗೆ ತಲೆ ಕೆಡಿಸ್ಕೊತಾರೆ. ಪ್ರೋಟೀನ್ ಬಗ್ಗೆ ತಲೆ ಕೆಡಿಸ್ಕೊಂಡು ಎಲ್ಲ ಫ್ಯಾಟಿ ಲಿವರ್ ಆಗಿ ಕೂತಿದ್ದಾರೆ. ಸೊ ಆಕ್ಚುಲಿ ನಮ್ಮ ಬಾಡಿಗೆ ಪ್ರೋಟೀನ್ ಎಲ್ಲ ಬೇಕಾಗಿರೋದು ಮೇಜರ್ ಅಮೈನೋ ಆಸಿಡ್. ಅಮೈನೋ ಆಸಿಡ್ ಯಾವ್ದ್ರಲ್ಲಿ ಇರುತ್ತಪ್ಪ ಅಂದ್ರೆ ಎಲೆಗಳಲ್ಲಿ ಇರುತ್ತೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಮೇಜರ್ ಎಲೆಗಳು ಊಟ ಮಾಡೋದು ಕಲ್ತ್ಕೋಬೇಕು. ಯಾಕಂದ್ರೆ ನಮ್ಮ ಆಹಾರನೇ ಅದು. ಪತ್ರ ಫಲ ಹಂಬು ಅಂದ್ರೆ ಪತ್ರ ಫಲ ಹಂಬು ಕಂದ ಮೂಲಗಳೇ ನಮ್ಮ ಆಹಾರಗಳು. ಸೊ ನಾವು ಯಾವಾಗ ಬಿಟ್ಟು ಬರೀ ಬೀಜ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತ ಅಂದಾಗ ಅದ್ರ ಸಂತತಿ ನಾಶ ಆಗುತ್ತೆ. ನಮಗೆ ಸೊಪ್ಪು ಸಾಕು. ಬೀಜ ತಿಂದ್ಬಿಟ್ರೆ ಅದು ಉಳಿಯೋದೇ ಇಲ್ಲ ಅಲ್ವಾ? ಹೌದಲ್ಲ? ಕಾಳುಗಳನ್ನ ಬೆಳ್ಕೊಂಡ್ ತಿನ್ರಿ, ತೊಂದರೆ ಇಲ್ಲ. ಬಟ್ ಇವೆಲ್ಲ ಕಾಡು ಹೆಸರು, ಕಾಡು ಉದ್ದು, ಕಾಡು ಅವರೆ, ಕಾಡು ತೊಗರಿ ಎಲ್ಲ ಇದೆ. ಅದ್ರ ಸೊಪ್ಪುಗಳು ಬಳಸಿ ನಮ್ಗೆ ಅಷ್ಟು ಅದ್ಭುತವಾಗಿರುವಂತ ಸೊಪ್ಪುಗಳು ಇವೆಲ್ಲ ನಮ್ಮ ಪ್ರಕೃತಿ ಕೊಟ್ಟಿರುವಂತ ವರ. ಎಲ್ಲಿದ್ರು ಯಾರೇ ಇದ್ರು ಕಿತ್ತಾಕ್ಬೇಡ್ರಿ, ಕಳೆನಷ್ಟು ಹೊಡಿಬೇಡಿ, ಏನು ಮಾಡಬೇಡಿ. ಅಷ್ಟು ಅದ್ಭುತವಾಗಿರುವಂತ ಗಿಡ ಇದು. ಇದು ಬಟ್ಟಿ ಸೊಪ್ಪು ಅಂತ ಕರೀತಾರೆ. ಬಟ್ಟಿ ಸೊಪ್ಪು ಅಂತ ಕರೀತಾರೆ ಇದನ್ನ. ಅಮೃತ ಬಳ್ಳಿ ತಂಗಿ ಇದು. ಅದೇ ಸೇಮ್ ಇದೆ. ಸೇಮ್ ಅಮೃತ ಬಳ್ಳಿ ಹೆಂಗಿದೆಯೋ ತಂಗಿ ಇದು. ಹೌದು. ಇದರಲ್ಲಿ ಅದು ಅಮೃತ ಬಳ್ಳಿನ ಟೀನೋಸ್ಪೋರಾ ಕಾರ್ಡಿಫೋಲಿಯಾ ಅಂತ ಕರೆದ್ರೆ, ಇದು ಎಟರೋಸ್ಪೋರಾ ಕಾರ್ಡಿಫೋಲಿಯಾ ಅಂತ ಕರೀತಾರೆ. ಇದು ಬಳ್ಳಿನೇ ಆಗುತ್ತೆ. ಬಳ್ಳಿ ಅದು ಹಣ್ಣಾಗುತ್ತೆ. ಬರೀ ಬೀಜದಲ್ಲಿ ಮಾತ್ರ ಗೊತ್ತಿಡಿಬಹುದು ಅಷ್ಟೇ. ಇದು ಬೀಜಗಳಲ್ಲಿ ಮಾತ್ರ ಗೊತ್ತಾಗುತ್ತೆ. ಇದು ಎಟರೋಸ್ಪೋರಾ ಕಾರ್ಡಿಫೋಲಿಯಾ, ಅಮೃತ ಬಳ್ಳಿ ತಂಗಿನೇ. ಕಾರ್ಡಿಫೋಲಿಯಾ ಅಂದ್ರೆ ಎಲೆ ಹೃದಯದ ಆಕಾರದಲ್ಲಿ ಇರುವಂತ ಎಲೆ ಅಂತ ಅಷ್ಟೇ ಇದು. ಸೊ ಸಂಸ್ಕೃತದಲ್ಲಿ ಇದನ್ನು ವಸುಧಾ ಅಂತಾನೂ ಕರೀತಾರೆ. ವಸುಧಾ ಅಂದ್ರೆ ಭೂಮಿಯ ಅಮೃತ ಇದು. ಇದನ್ನು ಸೊ ಇದೇನಾಗುತ್ತೆ ಅಂದ್ರೆ ಯಾರಿಗಾದ್ರೂ ಬಟ್ಟಿ ಬೀಳೋದು ಅಂತ ಆಗುತ್ತೆ. ಬಟ್ಟಿ ಬೀಳೋದು ಅಥವಾ ಏನ್ ಗೊತ್ತಾ, ಸೊಂಟ ಹಿಡ್ಕೋತು, ಕೈ ಹಿಡ್ಕೋತು, ಕಾಲು ಹಿಡ್ಕೋತು,
ಸೊ ಎದೆ ಹಿಡ್ಕೋತು ಈ ತರದ ಎದೆ ಬಟ್ಟಿ ಏನ್ ಬತ್ತಾ ಇದು ಉಸಿರು ಬಟ್ಟಿ ಎದೆ ಸೇರ್ಕೊಂಡ್ಬಿಡ್ತು ಈ ತರ ಎಲ್ಲ ಹೆಸರುಗಳಲ್ಲಿ ಕರೀತಾರೆ. ಸೊ ಏನಿಲ್ಲ, ಇದನ್ನ ನಾವು ಸ್ವಲ್ಪ ಏನ್ ಗೊತ್ತಾ, ಇದನ್ನ ಸ್ವಲ್ಪ ಒಂದು ಕಾಳುಮೆಣಸು ಮತ್ತೆ ಉಪ್ಪನ್ನ ಸೇರಿಸ್ಕೊಳ್ಳಿ. ಬೇಡ ಇಲ್ಲ ಅಂದ್ರೆ ಇದನ್ನ ಹಾಗೆ ತಿನ್ಬೋದು, ಹಾಗೇನೆ ತಿಂದ್ರು ತುಂಬಾ ಚೆನ್ನಾಗಿರುತ್ತೆ ಇದು. ಸೊ ಈ ತರದ್ದು. ಸೊ ಚಿಗುರಾಗಿರೋ ಎಲೆ ತಗೊಳ್ಳಿ, ಚಿಗುರಾಗಿರೋ ಎಲೆ ತಗೊಂಡು ಸುಮ್ಮನೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿ. ಇದು ಉಸಿರು ಹಿಡ್ಕೊಳ್ಳೋದೆಲ್ಲ ಕಮ್ಮಿ ಆಗುತ್ತೆ. ಬೆಳಗ್ಗೆನೆ ತಿನ್ಬಿಡ್ಬೇಕಿದು. ಇದು ಸೂಪರ್ ಸರ್. ಇದು ಉತ್ತರಾಣಿ ಅಂತ ಕರೀತಾರೆ. ಉತ್ತರಾಣಿ ಸರ್ವರೋಗ ನಿವಾರಣೆ ಅಂತಾನು ಕರೀತಾರೆ. ಸೊ ಇದಕ್ಕೆ ಇದನ್ನ ಏನ್ ಗೊತ್ತಾ, ಇದ್ರದ್ದು ತುಂಬಾ ತರ ಗುಣಗಳಿದೆ. ಇದು ದಂತ ಸಂಬಂಧಿಗೆ ಬರುತ್ತೆ, ಶ್ವಾಸ ಸಂಬಂಧಿಗೆ ಬರುತ್ತೆ, ಹೃದಯ ಸಂಬಂಧಿಗೆ ಬರುತ್ತೆ, ಉದರ ಸಂಬಂಧಿಗೆ ಬರುತ್ತೆ, ನೇತ್ರ ಮೂತ್ರ ಸಂಬಂಧಿ ಎಲ್ಲ ಕೇಶ ಸಂಬಂಧಿಗೆ ಸಮೇತ ಬರುತ್ತೆ. ಅಷ್ಟು ಅದ್ಭುತವಾಗಿರುವಂತ ಗಿಡ ಇದು. ಸೊ ಇದನ್ನ ಸಂಸ್ಕೃತದಲ್ಲಿ ಅಪಮಾರ್ಗಿ ಅಂತಾನು ಕರೀತಾರೆ. ಅಪಮಾರ್ಗಿ ಅಂದ್ರೆ ಮಾರ್ಗಕ್ಕೆ ತೊಂದರೆ ಮಾಡುತ್ತೆ ಅಂತ. ಸೊ ಈ ಹಕ್ಕಿಗಳಿದಾವಲ್ಲ, ಈ ಕಾಳಲ್ಲಿ ಸೊ ಇದನ್ನ ತೆಗೆದು 1 ಸ್ಪೂನ್ ಗಂಜಿ ಕುಡಿದ್ರೆ ಅವ್ನು ಎಂತ ನಿಶಕ್ತಿ ಇರ್ಲಿ, ಸೊ ಅಷ್ಟು ಸ್ಟ್ರಾಂಗ್ ಆಗ್ತಾನೆ ಇದು. ಮತ್ತೆ ಇದು ಸಮೂಲನ ಬೇರೆ ಸಮೇತ ಕಿತ್ಬಿಟ್ಟು ಅದರೊಟ್ಟಿಗೆ ಒಣಗೋಗಿರೋದನ್ನ, ಇದ್ರ ಆಯುಸ್ ಕಂಪ್ಲೀಟ್ ಆಗಿರ್ಬೇಕು. ಅದು ಸುಟ್ಬಿಟ್ಟು ಒಂದು ತಟ್ಟೆ ಅಥವಾ ಒಂದು ಚಿಕ್ಕ ಬಾಂಡ್ಲಿನಲ್ಲಿ ಇಟ್ಟು ಇದನ್ನ ಭಸ್ಮ ತಗೊಂಡು ಕುಡಿಯೋ ನೀರಿಗೆ ಹಾಕಿದ್ರೆ ನೀರ್ನ ಶುದ್ಧ ಮಾಡುವಂತ ಗುಣ ಇದೆ. ಅಂದ್ರೆ ಇದ್ರ ಕಾಳುಗಳನ್ನ ತೆಗೆದು ಪಾಯಸ ಮಾಡ್ಬೇಕು ಸರ್. ಪಾಯಸ ಅಥವಾ ಗಂಜಿಗಳು ಮಾಡಿ, ಗಂಜಿ ಅಥವಾ ಪಾಯಸ ಮಾಡಿದ್ರೆ ಸೊ ಇದು ಏನಾಗುತ್ತೆ ಅಂದ್ರೆ ತುಂಬಾ ತರ ಅಂದ್ರೆ ಅವ್ನಿಗೆ ಹೆಂಗೆ ಅಂದ್ರೆ ಹೊಟ್ಟೆ ಹಸಿವಾಗಲ್ಲ ಅಂದ್ರೆ ಅಷ್ಟು ಚೆನ್ನಾಗಿ ಹೊಟ್ಟೆ ಹಸು ಆಗುತ್ತೆ, ತಿಂದಿರೋ ಚೆನ್ನಾಗಿ ಕರಗುತ್ತೆ. ಅಷ್ಟು ಅದ್ಭುತವಾಗಿರುವಂತ ಗಿಡ. ಮತ್ತೆ ಎಷ್ಟು ದಿವಸ ಉಪವಾಸ ಇದ್ರು ಅವನಿಗೆ ನಾನು ತಡ್ಕೊಳ್ಳೋ ಶಕ್ತಿ ಬರುತ್ತೆ. ಇದು ಗರ್ಕೆ, ಸಂಸ್ಕೃತದಲ್ಲಿ ಇದನ್ನ ದೂರ್ವ ಅಂತ ಕರೀತಾರೆ. ದೂರ್ವ ಅಂತ ಕರೀತಾರೆ. ಸೊ ಗಣೇಶನ್ಗೆ ಇಡ್ತಾರೆ, ಇದನ್ನ ದುರ್ಗೆಗೆ ಇಡ್ತಾರೆ. ಗೊತ್ತಾಯ್ತಲ್ಲ. ಇದು ಗರ್ಕೆ ಏನಾಗುತ್ತೆ ಅಂದ್ರೆ ಯಾವುದೇ ಗಿಡದಲ್ಲಿ ವಾಸಿ ಆಗದಲ್ಲೇ ಇರುವಂತ ಕಾಯಿಲೆಗಳು, ಯಾವುದೇ ಗಿಡದಲ್ಲಿ ವಾಸಿ ಆಗದಲ್ಲೇ ಇರುವಂತ ಕಾಯಿಲೆಗಳನ್ನೆಲ್ಲ ಗರ್ಕೆನಲ್ಲಿ ವಾಸಿ ಮಾಡಬಹುದು. ಗರ್ಕೆ ಒಂದರಲ್ಲೇ. ನಮ್ಮಲ್ಲಿ ಹಳ್ಳಿಗಳಲ್ಲಿ ಇವತ್ತು ಗಾದೆ ಇದೆ, ಒಂದು ಉಲ್ಕಡ್ಡಿಲಿ ಹೋಗೋ ಯಾವ್ದ್ರಲ್ಲಿ ಹೋಗ್ಲಿಲ್ಲ ಅಂದ್ರೆ ಒಂದು ಉಲ್ಕಡ್ಡಿಲಿ ವಾಸಿ ಆಗುತ್ತೆ ಅಂತ. ಉಲ್ಕಡ್ಡಿನೇ ಈ ಉಲ್ಕಡ್ಡಿ ಬಂದು ಗರ್ಕೆ. ಸೊ ಇದನ್ನ ಯಾವ ತರ ಬಳಕೆ ಮಾಡೋದು? ಇದೇನಿಲ್ಲ, ನೀವು ಸಣ್ಣಗೆ ಹೆಚ್ಚಿಬಿಟ್ಟು ಇದನ್ನ ಮಿಕ್ಸಿ ಮಾಡಿ, ಇಲ್ಲಾಂದ್ರೆ ಒಂದು 4 ಲೋಟ ನೀರನ್ನ 3 ಲೋಟ ನೀರಾಗ ಕುದಿಸಿ ಕುದಿಸಿದ್ರೆ, ಸೊ ಕುದಿಸಿ ಅದನ್ನ ಹಾರ್ಲಿಕ್ಕಿಟ್ಟು ಸ್ವಲ್ಪ ಹಾರ್ಲಿಕ್ಕಿಟ್ಟಾಗ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಸೇರಿಸ್ಕೊಳ್ಳಿ, ಜೀರಿಗೆ ಸೇರಿಸ್ಕೊಳ್ಳಿ, ಕಾಳುಮೆಣಸು ಸೇರ್ಸ್ಕೊಂಡು ಕುಡಿದ್ರೆ, ಬಿಸಿದ್ ಕುಡಿದ್ರೆ ಕಷಾಯ ಆಗುತ್ತೆ, ಆರಿದ್ ಕುಡಿದ್ರೆ ಜ್ಯೂಸ್ ಆಗುತ್ತೆ, 1 ದಿವ್ಸ ಬಿಟ್ಟು ಕುಡಿದ್ರೆ ಇದೆ ಟಾನಿಕ್ ಕೆಲಸ ಮಾಡುತ್ತೆ. ಸೊ 20 ದಿವ್ಸಕ್ಕೆ ಏನಾಗುತ್ತೆ ಅವನಲ್ಲಿ ಸೊ ಬ್ಲಡ್ ಅಲ್ಲಿ ಸೊ ಸಖತ್ ಇಂಪ್ರೂವ್ ಆಗೋದನ್ನ ನೋಡ್ಬೋದು. HB ಲೆವೆಲ್ ತುಂಬಾ 10 ರಿಂದ 9 ಇದ್ದಿದ್ದು 8, 9 ಇದ್ದಂತ HB ಲೆವೆಲ್ 16 ತನಕ ಹೋಗಿರೋಂಥದ್ದು. ಬರೀ 12 ದಿವಸ ಕುಡಿದ್ರೆ ಸಾಕು, ಅಷ್ಟು ರಕ್ತ ಇಂಪ್ರೂವ್ಮೆಂಟ್ ಆಗ್ತದೆ. ಹೌದು. ಇದನ್ನ ದುರ್ಗೆಗೆ ಇಡ್ತಾರೆ. ಅದಕ್ಕೆ ದುರ್ಗೆಗೆ ದುರ್ಗಾ ಸೂಕ್ತನೇ ಇದೆ. ಸಹಸ್ರ ಪರಮಾದೇವಿ ಶತಮೂಲ ಶತಾಂಕುರ ಸರ್ವಂಗರತು ಮೇ ಪಾಪಂ ದೂರ್ವಾ ದುಸ್ವಪ್ನ ನಾಶಿನಿ ದುರ್ಗತಿ ನಾಶಿನಿ ದುಮ್ಮಾನ ನಾಶಿನಿ ದುಗುಡ ನಾಶಿನಿ ಈ ತರ ಹೆಸರಲ್ಲಿ ಕರೀತಾರೆ. ದುಗುಡ ದುಮ್ಮಾನಗಳು ದೂವಿಂದ ಸ್ಟಾರ್ಟ್ ಆಗುವಂತ ಯಾವುದೇ ಇದಕ್ಕೆ ಅದು ಎಲ್ಲದಕ್ಕೂ ಪರಿಹಾರ ಅಂದ್ರೆ ದೂರ್ವಾನೆ. ಅಷ್ಟು ಮಹತ್ವ. ಹೌದು. ಶತಮೂಲ ಶತಾಂಕುರ ಇದುವರೆಗೂ ಎಷ್ಟೇ ಪ್ರಪಂಚದಲ್ಲಿ ಎಂತ ಕಳೆನಾಶಗಳನ್ನ ಕಂಡುಹಿಡಿದ್ರು ಸಹ ಇದನ್ನ ನಾಶ ಮಾಡೋದಂಥದನ್ನು ಯಾರೂ ಕಂಡುಹಿಡಿಯಲಿಕ್ಕೆ ಆಗಲ್ಲ. ಈ ಗರ್ಕೆ ನಾಶ ಆಗೋದು ಎಲ್ಲಪ್ಪ ಅಂದ್ರೆ ಎಲ್ಲಿ ಮನುಷ್ಯ ತಿರುಗಾಡ್ತಾನೋ ಕಾಲಿಡ್ತಾನೋ ಆ ಜಾಗದಲ್ಲಿ ಮಾತ್ರ ನಾಶ ಆಗುತ್ತೆ, ಬಿಟ್ರೆ ಇದನ್ನ ಯಾವುದೇ ಇದುವರೆಗೂ ಯಾವ್ದು ನಾಶ ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ಅಷ್ಟು ಅದ್ಭುತವಾಗಿರುತ್ತೆ. ಇದಕ್ಕೆ ಸಹಸ್ರ ಪರಮಾದೇವಿ ದೂರ್ವಾ ಸೂಕ್ತ ಅಂತಾನೆ ಇದೆ ಋಗ್ವೇದದಲ್ಲಿ. ಸಹಸ್ರ ಪರಮಾದೇವಿ ಶತಮೂಲ ಶತಾಂಕುರ 100 ಬೇರುಗಳು 100 ಅಂಕುರಗಳಿರುತ್ತೆ. ಅವನು ಏನ್ ಸಾಯಿಸಿದ್ರು 5 ಸಾಯಿಸಬಹುದಷ್ಟೇ. 100 ಅಂಕುರಗಳನ್ನ ಖಂಡಿತವಾಗ್ಲೂ ಸಾಯಿಸ್ಲಿಕ್ಕೆ ಆಗಲ್ಲ. ಅಷ್ಟು ಅದ್ಭುತವಾಗಿರುವಂತ ಗಿಡ ಇದು. ಸೊ ಇದನ್ನು ಸಂಸ್ಕೃತದಲ್ಲಿ ಹರ್ಕ ಅಂತ ಕರೀತಾರೆ, ಎಕ್ಕದ ಗಿಡ ಅಥವಾ ಹರ್ಕ ಅಂತ ಕರೀತಾರೆ. ಇದರಲ್ಲಿ 2 ಬಣ್ಣದ ಹೂವು ಇರುತ್ತಲ್ಲ, 2, 3, 4 ವೆರೈಟಿಗಳಿದೆ ಇದರಲ್ಲಿ. ಶ್ರೀಚಕ್ರ ತರ ಇರುವಂತ ಹೂ ಬರುವಂತದ್ದು ಸಹ ಇದೆ ಇದರಲ್ಲಿ ಹರ್ಕದಲ್ಲಿ. ಸೊ ಇದೇನಾಗುತ್ತೆ ಅಂದ್ರೆ ಇದು ಅಷ್ಟೇ, ಮಂಡಿ ನೋವು, ಕೈ ನೋವು, ಕಾಲು ನೋವಿಗೆ ಯಾರಿಗಾದ್ರೂ ಮಣ್ಕಟ್ಟು ಅಥವಾ ಮಂಡಿ ನೋವು ಇತ್ತಂದ್ರೆ ಸೊ ಈ ತರ ಅಗಲ ಇರೋ ಎಲೆ ತಗೊಂಡ್ಬಿಟ್ಟು ಜಸ್ಟ್ ಮಂಡಿಗೋ ಅಥವಾ ಮೊಣಕಾಲಿಗೋ ಹಿಂಗೆ ಕಟ್ಕೊಂಡ್ಬಿಟ್ಟು ಸೊ ಈ ತರ ಕಟ್ಕೊಳ್ರಿ. ಈ ತರ ಕಟ್ಕೊಂಡ್ಬಿಟ್ಟು ಏನ್ ಮಾಡಿ ಟೈಟಾಗಿ ಸುತ್ತ ಕಟ್ಕೊಂಡ್ಬಿಟ್ಟು ಒಂದು ಬಟ್ಟೆನಲ್ಲಿ ಪಟ್ಟ ಹಾಕಿದ್ರೆ ಸೊ ಬೆಳಕರೆ ಅಷ್ಟೊತ್ತಿಗೆ ಮಂಡಿ ನೋವು ಅಥವಾ ಕೈ ನೋವು, ಮೈ ನೋವು ಇದ್ರೆ ವಾಸಿ ಮಾಡೋ ಶಕ್ತಿ ಇದಕ್ಕಿದೆ. ವಾತರೋಗಗಳನ್ನ ದೂರ ಮಾಡುವಂತ ಶಕ್ತಿ ಇದೆ. ಇದ್ರ ಬಗ್ಗೆ ಹೇಳ್ಬೇಕಂತಂದ್ರೆ 1 ದಿವಸ ಎಲ್ಲ ಆಗುತ್ತೆ ಇದ್ರ ಗುಣಗಳು ಹೇಳ್ಬೇಕಂತಂದ್ರೆ. ಅಷ್ಟು ಗುಣಗಳಿದೆ. ರಿಚ್ ಫಾಸ್ಫರಸ್ ಇದೆ ಇದು. ರೈತರಿಗೆ ಇದೇನ್ ಮಾಡ್ತಿದ್ರು ಅಂದ್ರೆ
ಇದನ್ನ ಕಡ್ದಂಗೆ ಎಷ್ಟು ಕಡಿದ್ರೂ ಏನಾಗಲ್ಲ. ಇದು ಕಡಿಯೋದು ಪಾಪ ಅಲ್ಲ, ಬಟ್ ಬೇರ್ ಕೀಳ್ಬಾರ್ದು. ಇದು ಎಕ್ಕದ ಗಿಡದ ಬೇರ್ಗಳು ಕೀಳ್ಬಾರ್ದು, ಬೇರ್ ಕೀಳ್ಬಾರ್ದು. ಕಾರಣ ಗೊತ್ತಿಲ್ಲ. ಎಕ್ಕದ ಗಿಡದ ಬೇರ್ ತೆಗಿಬೇಡ್ರಿ. ಇದು ಎಷ್ಟಾಗುತ್ತಾ ರಿಚ್ ಫಾಸ್ಫರಸ್ ಇರುವಂತ ಇದು. ನಮ್ಮಲ್ಲಿ ಏನ್ ಮಾಡ್ತಿದ್ರು, ಕಡ್ದು ಎಲ್ಲ ತಿಪ್ಪೆಗೆ ಹಾಕ್ತಿದ್ರು ಅಲ್ವಾ ಅಣ್ಣ? ಕಡ್ದು ತಿಪ್ಪೆಗೆ ಹಾಕ್ತಿದ್ರು. ಈ ಏನು ವೈಟ್ ಬರುತ್ತಲ್ಲ, ಇದರ ವೈಟ್ ಬಿಳಿ ಹಾಲು ಬರೋವೆಲ್ಲ ಏನಾಗುತ್ತೆ, ರಿಚ್ ಫಾಸ್ಫರಸ್ ಇರುತ್ತೆ. ಸೊ ರಂಜಕನ ನೀವು ಕೊಳ್ಳೋ ಅವಶ್ಯಕತೆನೇ ಬರಲ್ಲ. ಅಷ್ಟು ಅದ್ಭುತವಾಗಿರುವಂತ ಗಿಡ ಇದು. ಮತ್ತೆ ಕಾಲ್ ನೋವು ಯಾರಿಗಾದ್ರೂ ಇಂಬಡಿ ಜೊಡ್ಡು ಅಂತ ಆಗುತ್ತೆ, ಇಂಬಡಿ ಜೊಡ್ಡು ಅಂತ ಆಗುತ್ತೆ. ಆ ಇಂಬಡಿ ಜೊಡ್ಡುಗಳಿಗೆ ಏನ್ ಮಾಡೋದು, ಆ ಇಂಬಡಿಗಳು ಜಸ್ಟ್ ಈ ತರ ಕಾಲ್ ಮೇಲೆ ಇಟ್ಕೊಂಡು ಶೂಸ್ ಇದ್ರೆ ಶೂಸ್ ಒಳಗಡೆ ಇದನ್ನ ಇದ್ರ ತರ ಹಾಕಿದ್ರೆ, ಸೊ ಶೂಸ್ ಒಳಗಡೆ ಸಾಕ್ಸ್ ತರ ಹಾಕಿದ್ರೆ, ಸಾಕ್ಸ್ ಒಳಗಡೆ ಇದನ್ನ ಇದು ಹಾಕಿದ್ರೆ, ಸೊ ಇದೇನಾಗುತ್ತೆ, ಅವನಿಗೆ ಕಲ್ ತುಣಿಬಹುದು. ಇಂಬಡಿ ಜಡ್ಡು ಅಂತ ಆಗುತ್ತೆ. ಆ ಇಂಬಡಿ ಜಡ್ಡನ್ನ ವಾಸಿ ಮಾಡುವಂತ ಗುಣ ಇದಕ್ಕಿದೆ. ತುಂಬಾ ಇದೆ ಬಿಡ್ರಿ, ಇದ್ರ ಗುಣಗಳೇ ಅದ್ಭುತವಾಗಿರುವಂತ ಗುಣ ಇದು. ಈ ಸೂರ್ಯನ ಗಿಡೋದ್ರಿಂದ ಮತ್ತೆ ಈ ದೇವತೆಗಳು ಇದನ್ನ ಅದು ಅಮೃತನ ಕಡ್ಕೊಂಡು ದೇವತೆಗಳು ತುಂಬಾ ತರ, ಅಂದ್ರೆ ಅದನ್ನ ಅಮೃತ ಕಲಶನ ಹೊತ್ಕೊಂಡು ಹೋಗ್ಬೇಕಾದ್ರೆ ಅಮೃತದ ಬಿಂದುಗಳು ಸಹ ಇದ್ರ ಮೇಲೆ ಬಿದ್ದು ಅಂತ ಇದೆ. ಸೊ ಅಮೃತ ಬಿಂದು ಇದ್ರ ಮೇಲ್ಗಡೆ ಬಿದ್ದೋದ್ರಿಂದ ಇದು ಅಮೃತಕ್ಕೆ ಸಮಾನವಾಗಿರುವಂತ ಗಿಡನೇ. ಇದ್ರ ಹಾಲಿನಲ್ಲಿ ಮುಳ್ಳುಗಳು ಹೊಕ್ಕಿದ್ರೆ, ಸೊ ಹಾಲನ್ನ ಮುಳ್ಳೊಕ್ಕಿರೋ ಜಾಗಕ್ಕೆ ಹಾಕಿದ್ರೆ ಮುಳ್ಳು ಆಟೋಮೆಟಿಕಲಿ ಈಚೆಗೆ ಬರುತ್ತೆ. ತುಂಬಾ ತರ ಇದರಲ್ಲಿ ಮೆನ್ಷನ್ ಆಗಿದೆ. ಇದು ತುಂಬಾ ಇದರ ಆಯುರ್ವೇದಿಕ್ ಗ್ರಂಥಗಳಲ್ಲೆಲ್ಲ ಮೆನ್ಷನ್ ಆಗಿರುವಂತ ಗಿಡ ಇದು. ಜಾಡು ಮೂಲಂಗಿ ಅಂತ ಕರೀತಾರೆ. ಜಾಡು ಮೂಲಂಗಿ ಅಥವಾ ಜಾಲು ಮೂಲಂಗಿ ಅಂತ ಕರೀತಾರೆ. ಜಾಡು ಮೂಲಂಗಿ, ಜಾಲು ಮೂಲಂಗಿ ಈ ತರ ಹೆಸರು ಕರೀತಾರೆ. ಸೊ ಇದು ಅಷ್ಟೇ. ನೀವು ಸ್ಪಿನಾಚ್ ಅಂದ್ರೆ ನಾವು ಏನು ಇದ್ರ ಕರಿತೀವಲ್ಲ, ಯಾವುದು ಹಾಲ್ಗ್ರೀನು ಆ ತರದ್ದು ಪಾಲಕ್ ಜಾತಿಗಳಿದಾವಲ್ಲ, ಸೊ ಉತ್ತರ ಕರ್ನಾಟಕ ಅಕ್ರಿಕೆ ಇದೆಯಲ್ಲ, ಅದ್ರ ಅಕ್ಕಂಗಿದಿರೋರು. ಇದು ಅಷ್ಟೇ. ಇದು ಅಂದ್ರೆ ಇಷ್ಟು ಅದ್ಭುತವಾಗಿರುವಂತ ಗಿಡ. ನಾರ್ಕೋಟಿಕ್ ಎಫೆಕ್ಟ್ ಇರುತ್ತೆ, ಅಂದ್ರೆ ಚೆನ್ನಾಗಿ ಮೈ ಮರೆತು ನಿದ್ರೆ ಮಾಡ್ಬೋದು ಈ ಸೊಪ್ಪು ಹಾಕಿದ್ರಿ. ಅಷ್ಟು ಅದ್ಭುತವಾಗಿರುವಂತ ಸೊಪ್ಪು ಇದು. ಸಾಂಬಾರ್ಗೆ ಹಾಕಿದ್ರೆ ಇದೊಂದನ್ನೇ ಬರಲ್ಲ, ಇದು ಬರ್ಕೆ ಸೊಪ್ಪಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಸಾಂಬಾರ್ ತುಂಬಾ ಚೆನ್ನಾಗಿ ಬರ್ಕೆ ಸೊಪ್ಪಲ್ಲಿ ಸೇರಿಸಿ ಮಾಡ್ಬೋದು. ಹೌದು ನೋಡಿ, ಇದು ಅಡಗಚಿಟ್ಟ ಅಲ್ಲಿದೆ, ಚೆನ್ನಾಗಿದೆ ಗಿಡ. ಇದು ಅಡಗಚಿಟ್ಟ ಅಂತ ಕರೀತಾರೆ. ಆಕ್ಚುಲಿ ಇದನ್ನ ಕೊಮ್ಮೆ ಇದು ಪುನರ್ನವ ಅಂತ ಕರೀತಾರೆ. ಅವ್ರ ಹೆಸರುಗಳು ಏನಾರ ಕರ್ಕೊಳ್ರಿ. ನಮ್ ಕಡೆ ಇದನ್ನ ಅಡಗಚಿಟ್ಟ ಅಂತ ಕರೀತಾರೆ. ಅಡಗಚಿಟ್ಟ ಅಂತ ಚಿಗುರು ಅಂತ. ಸೊ ಇದ್ರದ್ದು ಏನಾಗತ್ತೆ ಅಂದ್ರೆ, ತುಪ್ಪ ಕಾಯಿಸ್ಲಿಕ್ಕೆಲ್ಲ ಬಳಸಿದ್ರೆ ಅವರು ಮಗು ತುಂಬಾ ಸಣ್ಣ ಆಗ್ತಿರುತ್ತೆ. ಎಷ್ಟು ಕೊಟ್ರು ಅಂತ ಅಂದ್ರೆ ಇದು ಸೊಪ್ಪಲ್ಲಿ ತುಪ್ಪ ಕಾಯಿಸ್ಬೋದು, ಮತ್ತೆ ಡೈಲಿ ತರಕಾರಿಯಾಗಿ ಬಳಸ್ಬೋದು. ಇದು ರೊಟ್ಟಿ ಹಾಕಿದ್ರೆ, ಇದರಲ್ಲಿ ಸೇರ್ಸಿ ರೊಟ್ಟಿ ಮಾಡಿದ್ರೆ, ಒಂದೇ ಒಂದು ರೊಟ್ಟಿ ತಿಂದ್ರೆ ಒಂದ್ ದಿವಸ ಎಲ್ಲ ಹೊಟ್ಟೆ ಸಿಗಲ್ಲ. ಅಷ್ಟು ಅದ್ಭುತವಾಗಿರುವಂತ ಗಿಡ ಇದು. ಇದು ಬೇರೆ ಇರುತ್ತೆ, ಸುಮಾರು ಒಂದ್ ರಟ್ಟೆ ಹತ್ರ ಬೇರೆ ಇರುತ್ತೆ. ಎಷ್ಟು ಕಟ್ ಮಾಡಿದ್ರು ಸಹ ಮತ್ತೆ ಚಿಗುರಿ ಬರ್ತಾ ಇರುತ್ತೆ. ಸೊ ಇದು ಒಂದು ಗಿಡ ಇದ್ರು ಸಾಕು. ಇದನ್ನ ಪುನರ್ನವ ಅಂತಾನು ಕರೀತಾರೆ. ಆಕ್ಚುಲಿ ಅವ್ರು ಏನಾರ ಕರ್ಕೊಳ್ಳಿ, ಪುನರ್ನವ ಅಂತ ಇದನ್ನ ಕರೀತಾರೆ. ಸಂಸ್ಕೃತದಲ್ಲಿ ಇದನ್ನ ಪುನರ್ನವ ಅಂತ ಕರೀತಾರೆ. ನಮ್ಮಲ್ಲಿ ಇದನ್ನ ಅಡಗಚಿಟ್ಟ ಅಂತ ಕರೀತಾರೆ. ಅಡಗಚಿಟ್ಟ ಇದು ಅಷ್ಟೇ. ರೊಟ್ಟಿ ಅಂತೂ ಅದ್ಭುತವಾಗಿ ಬರುತ್ತೆ. ಇದನ್ನ ಬರ್ಕೆ ಸೊಪ್ಪಲ್ಲೂ ಕುಯ್ಬೋದು. ನಾ ಇಂಡಿವಿಜುವಲ್ ಸಾಂಬಾರು ಮಾಡ್ಕೋಬಹುದು. ಒಂದು 10 ಗಿಡ ಇದ್ರೆ ಸಾಕಿದು. ಒಂದು ಮಿನಿಮಮ್ ಅಂದ್ರೆ 20 ರಿಂದ 25 ವರ್ಷ ತನಕ ಯಾವುದೇ ಸೊಪ್ಪುಗಳು ಕೊಳ್ಳೋ ಅವಶ್ಯಕತೆ ಇಲ್ಲ, ಬೆಳೆಯುವಂತ ಅವಶ್ಯಕತೆನೂ ಇಲ್ಲ. ಅಷ್ಟು ಅದ್ಭುತವಾಗಿರುವಂತ ಗಿಡ. ತಡಕೆ ಬಳ್ಳಿ ಅಂತ ಕರೀತಾರೆ. ತಡಕೆ ಬಳ್ಳಿ ಅಂತ ಕರೀತಾರೆ. ಹೆಸರು ಏನಾರು ಕರ್ಕೊಳ್ರಿ, ಒಂದೊಂದ್ ಕಡೆ ಕರೀತಾರೆ. ಇದು ಬಿಲಾಂಗ್ಸ್ ಟು ಆಸ್ಟ್ರೇಸಿಯಾ ಫ್ಯಾಮಿಲಿ. ಆಸ್ಟ್ರೇಸಿಯಾ ಅನ್ನೋ ಒಂದು ಜಾತಿಗೆ ಬರುತ್ತೆ. ಇದು ಅಷ್ಟೇ. ಗಾಯಗಳಿಗಂತೂ ತುಂಬಾ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಗಾಯಗಳಿಗೆ ಇದ್ರ ಸೊಪ್ಪುಗಳ ಗಾಯಗಳ ಕೆಲಸ ತುಂಬಾನೇ ಚೆಂದಾಗಿರುತ್ತೆ. ಇದ್ರ ಸೊಪ್ಪುಗಳ ರಸ ಇಟ್ಬಿಟ್ಟು ಯಾವುದೇ ಗಾಯಗಳಿಗೆ ಹಚ್ಚಿದ್ರೆ ಅಷ್ಟು ಅದ್ಭುತವಾಗಿ ವಾಸಿ ಮಾಡುವಂತ ಗುಣ ಇದೆ. ಸೊ ಇದನ್ನು ಅಷ್ಟೇ, ಬರ್ಕೆ ಸೊಪ್ಪಲ್ಲಿ ಆರಾಮಾಗಿ ಊಟ ಮಾಡಬಹುದು, ಬಳಕೆ ಮಾಡಬಹುದು. ತಂಬಳಿಗಳು ಮಾಡಬಹುದು. ತುಂಬಾ ಚೆನ್ನಾಗಿರುತ್ತೆ. ತಂಬಳಿ ಅನ್ನೋದಕ್ಕಿಂತ ನಮ್ ಕಡೆ ಏನಾಗುತ್ತೆ ಅಂದ್ರೆ, ಸೊ ಇದರದೇ ಒಂದು ಚಟ್ನಿ ಮಾಡ್ಕೊಟ್ರೆ, ಸೊ ಇದ್ರಲ್ಲೂ ಅಷ್ಟೇ ರಿಚ್ ಐರನ್ ಇದೆ. ಹಂಗಾಗಿ ಇದು ತುಂಬಾ ಒಳ್ಳೆ ಬಳ್ಳಿ ತರ ಬರುತ್ತೆ. ಬಳ್ಳಿ ತರ ಹಬ್ಕೊಂಡು ಹೋಗುತ್ತೆ.